ಯಾವುದೇ ಕಲಹಗಳಲ್ಲಿ ಭಾಗಿಯಾಗಬಾರದು. ಯಾಕಂತಂದ್ರೆ ಸುಮ್ಮನೆ ಕಾಂಟ್ರವರ್ಸಿಗಳು ಜಾಸ್ತಿ ಇರ್ತವೆ. ನಿಮ್ಮದಲ್ಲದಂತ ತಪ್ಪಿಗೆ ನೀವು ಅನೇಕ ರೀತಿಯಲ್ಲಿ ತೊಂದರೆಗಳನ್ನ ಈ ಹಿಂದೆ ಸಾಕಷ್ಟು ಅನುಭವಿಸಿದಿರಿ. ಜೀವನ ಅಂತೂ ಸಾಕಷ್ಟು ಪಾಠ ಕಲಿಸಿರುತ್ತೆ. ಮತ್ತೆ ನಿಮಗೆ ಜೀವ ತಡೆಯೋದಿಲ್ಲ. ಯಾರ್ದೋ ಪ್ರಾಬ್ಲಮ್ ಅಂದ ತಕ್ಷಣ ಓಡೋಗ್ಬಿಡ್ತೀರಿ. ಎಲ್ಲೋ ಏನೋ ಗಲಾಟೆ ಇದೆ ಅಂತಂದ್ರೆ ಓಡೋಗ್ಬಿಡ್ತೀರಿ. ಅದು ನಿಮ್ಮ ಒಂದು ಮಾನವೀಯ ಮೌಲ್ಯ, ಮಾನವೀಯ ಗುಣ ಅದು ಇರಬೇಕು. ವೀಕ್ಷಕರೇ, ಧನುರಾಶಿಯ ಜೂನ್ ತಿಂಗಳ ಮಾಸ ಭವಿಷ್ಯ ಏನಾದ್ರೂ ಒಂದು ಚೇಂಜಸ್ ಇದೆಯಾ? ಈ ತಿಂಗಳಲ್ಲಿ ಏನಾದ್ರೂ ಒಂದು ಮಹತ್ತರವಾದ ಬದಲಾವಣೆ ಆಗುವಂತ ಸಾಧ್ಯತೆ ಇದೆಯಾ? ಒಂದು ನಿರೀಕ್ಷೆ ಮಾಡಿರ್ತಕ್ಕಂತ ಫಲ ಈ ತಿಂಗಳಲ್ಲಿ ಸಿಗುತ್ತಾ ಅನ್ನುವಂತಹ ಅದ್ಭುತವಾದ ವಿಚಾರಗಳು ಈ ವಿಡಿಯೋದಲ್ಲಿ ತಾವು ತಿಳಿದುಕೊಳ್ತಾ ಇರ್ತಕ್ಕಂಥದ್ದು. ನಾವೊಂದಿಷ್ಟು ಸರಳವಾಗಿ ಸುಲಭವಾಗಿ ತಿಳಿಸಿಕೊಡುವಂತ ಪ್ರಯತ್ನ ಮಾಡ್ತೇವೆ. ಮತ್ತೆ ತಡ ವಿಡಿಯೋ ಸ್ಟಾರ್ಟ್ ಮಾಡೋಣ. ಜೂನ್ ತಿಂಗಳಲ್ಲಿ ಧನುರಾಶಿಯವರಿಗೆ ಇರ್ತಕ್ಕಂತ ಫಲ ನೋಡ್ರಿ. ಕೆಲವೊಂದು ಎಷ್ಟೇ ಸವಾಲುಗಳಿರ್ಲಿ, ಚಾಲೆಂಜ್ಗಳಿರ್ಲಿ, ಎಷ್ಟೇ ಕಠಿಣವಾಗಿರ್ತಕ್ಕಂಥ ವಿಚಾರಗಳಿದ್ರು ಕೂಡ ಆಕಸ್ಮಿಕವಾಗಿ ಅದರಿಂದ ಬಚಾವಾಗ್ಬಿಡುವಂತ, ಯಾವುದೋ ಒಂದು ಮೂಲದಿಂದ, ಯಾರ್ದೋ ಒಂದು ಕಾರಣದಿಂದ, ಯಾರ್ದೋ ಒಂದು ಬಲದಿಂದ, ಯಾವ್ದೋ ಒಂದು ಸಪೋರ್ಟ್ ಇಂದ ಸಡನ್ ಆಗಿ ಅದರಿಂದ ಬಚಾವಾಗುವಂತದ್ದು ಇದೆಯಲ್ಲ, ಆ ತರದ ಗ್ರೇಟ್ ಎಸ್ಕೇಪ್ ಅಂತ ಹೇಳ್ತೇವೆ ನಾವು. ಆ ತರದ ಎಸ್ಕೇಪ್ ಗಳು ಸಾಕಷ್ಟು ನಿಮ್ಮ ಜೀವನದಲ್ಲಿ ಆಗಿರ್ತವೆ. ಕೆಲವೊಂದು ಈ ಸಂದರ್ಭದಲ್ಲಿ ಏನಾಗುತ್ತೆ, ಅಂತಹ ಲೆಕ್ಕಗಳು ಸಿಗದೆ ಹೋಗ್ಬೋದು, ಅಥವಾ ಯಾರ ಮೇಲೆ ಒಂದು ನಿರೀಕ್ಷೆ ಇಟ್ಟಿರ್ತೀರಿ, ಆ ನಿರೀಕ್ಷೆ ತರ ಅವ್ರು ಇಲ್ಲದೆ ಹೋಗ್ಬೋದು, ಅಥವಾ ಯಾವ್ದೋ ಒಂದು ಸಹಕಾರ ಸಿಗೋದಿರುತ್ತೆ, ಆ ಸಹಕಾರ ಸಿಗದೆ ಹೋಗ್ಬೋದು. ಅದರಿಂದ ಮನಸ್ಸಿಗೆ ಬೇಸರ ಮಾಡಿಕೊಳ್ಳುವಂಥದ್ದು ಅದು ಬೇಡ. ಇಂಥ ಪ್ರಸಂಗಗಳು ಆಗ್ತವೆ ಎಲ್ಲಾ ಟೈಮ್ ನಲ್ಲಿ, ಎಲ್ಲಾ ಸಂದರ್ಭದಲ್ಲೂ ಕೂಡ ಒಂದೇ ತರ ಇರಲ್ಲ. ಜೀವನ ಅನ್ನುವಂಥದ್ದು ಬಹಳಷ್ಟು ಏರಿಳಿತಗಳ ಆಗರಾಗಿರೋದ್ರಿಂದ ಸಹಜವಾಗಿ ಅಪ್ಪಡವು ಇರುತ್ತೆ. ನೀವು ಬೇರೆಯವರ ಮೇಲೆ ಬಹಳಷ್ಟು ಒಂದು ಡಿಪೆಂಡ್ ಆಗಿರ್ತೀರಿ. ಅವ್ರೇನೋ ಒಂದು ನನ್ನ ಕೆಲಸ ಮಾಡ್ಕೊಡ್ತಾರಂತೆ, ಅವರು ನಿಮ್ ಬಗ್ಗೆ ಮಾಡದೇನೆ ಇರಬಹುದು. ಅವಾಗ ಮನಸ್ಸಿಗೆ ಸ್ವಲ್ಪ ಬೇಸರ ಆಗುತ್ತೆ. ಹಾಗಾಗಿ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ಬೇಡಿ. ನೀವು ನಿಮ್ ಮೇಲೆ ಡಿಪೆಂಡ್ ಆಗಿ ಕೆಲಸ ಮಾಡುವಂತದ್ರ ಕಡೆ ಗಮನ ಕೊಟ್ಟರೆ ಹೆಚ್ಚಿನ ಯಶಸ್ಸು, ಹೆಚ್ಚಿನ ಲಾಭ, ಹೆಚ್ಚಿನ ಅನುಕೂಲತೆಗಳು ಸಿಗುತ್ತೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕು. ಯಾವುದೇ ಕಲಹಗಳಲ್ಲಿ ಭಾಗಿಯಾಗಬಾರದು. ಯಾಕಂತಂದ್ರೆ ಸುಮ್ಮನೆ ಕಾಂಟ್ರವರ್ಸಿಗಳು ಜಾಸ್ತಿ ಇರ್ತವೆ. ನಿಮ್ಮದಲ್ಲದಂತ ತಪ್ಪಿಗೆ ನೀವು ಅನೇಕ ರೀತಿಯಲ್ಲಿ ತೊಂದರೆಗಳನ್ನ ಈ ಹಿಂದೆ ಸಾಕಷ್ಟು ಅನುಭವಿಸಿದಿರಿ. ಜೀವನ ಅಂತೂ ಸಾಕಷ್ಟು ಪಾಠ ಕಲಿಸಿರುತ್ತೆ. ಮತ್ತೆ ನಿಮಗೆ ಜೀವ ತಡೆಯೋದಿಲ್ಲ. ಯಾರ್ದೋ ಪ್ರಾಬ್ಲಮ್ ಅಂದ ತಕ್ಷಣ ಓಡೋಗ್ಬಿಡ್ತೀರಿ. ಎಲ್ಲೋ ಏನೋ ಗಲಾಟೆ ಇದೆ ಅಂತಂದ್ರೆ ಓಡೋಗ್ಬಿಡ್ತೀರಿ. ಅದು ನಿಮ್ಮ ಒಂದು ಮಾನವೀಯ ಮೌಲ್ಯ, ಮಾನವೀಯ ಗುಣ ಅದು ಇರಬೇಕು ಮನುಷ್ಯನಿಗೆ. ಆದ್ರೆ ಹೆವಿ ರಿಸ್ಕ್ ಅನ್ನ ತೆಗೆದುಕೊಳ್ಳಿಕ್ ಹೋಗ್ಬೇಡಿ. ನಿಮ್ಮದ ಅಲ್ಲದಂತ ವಿಚಾರಕ್ಕೆ ಮಧ್ಯಸ್ಥಿಕೆ ವಹಿಸುವಂತದ್ದು, ಸುಮ್ಮನೆ ಕಾಂಟ್ರವರ್ಸಿ ಕ್ರಿಯೇಟ್ ಆಗುವಂತದ್ದು, ಸುಮ್ನೆ ನೀವು ಒಳ್ಳೇದೇಳಿದ್ರೆ ನಿಮ್ಗೆ ತಪ್ಪಾಗಿ ತಿಳ್ಕೊಳ್ಳುವಂತ ಜನಗಳದ್ದು ಒಂದು ಗುಂಪೆ ಇದೆ. ಅಂತದ್ರಲ್ಲಿ ನೀವು ಏನೋ ಒಂದು ಸಿಟ್ಟಿನಿಂದ ಅಥವಾ ಕಠೋರವಾಗಿ ಹೇಳಿದ್ರೆ ಇನ್ನೂ ಅದು ಬೇರೆ ರೀತಿಯಲ್ಲಿ, ಬೇರೆ ಲೆವೆಲ್ ಅಲ್ಲಿ ತಿರುಗುವಂತ ಸನ್ನಿವೇಶಗಳು ಜಾಸ್ತಿ ಇರ್ತವೆ. ಹಾಗಾಗಿ ಸ್ವಲ್ಪ ಮೃದುವಾಗಿ ನಡೆದುಕೊಳ್ಳತಕ್ಕಂತ ಪ್ರಯತ್ನವನ್ನ ಮಾಡಿ ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶ, ಅಥವಾ ಉದ್ಯೋಗಿಗಳಿಗೆ ಅದನ್ನ ಹೆಚ್ಚಿನ ಒಂದು ಎಕ್ಸ್ಟೆನ್ಷನ್ ಮಾಡ್ಕೊಳ್ಳುವಂತಹ ಒಂದು ಅವಕಾಶಗಳು ಕಂಡು ಬರತಕ್ಕಂಥದ್ದು. ಏನೋ ಒಂಥರ ಡಿಫರೆಂಟ್ ಆದಂತ ಆಯಾಮದಿಂದ ಯೋಚನೆ ಮಾಡಿ ಉದ್ಯೋಗದಲ್ಲಿ ದೃಢವಾಗಿ ನಿಲ್ಲುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು. ಒಳಗೊಳಗೆ ಹೆಚ್ಚಿನ ಪ್ರಯತ್ನಗಳು ನಡೀತಾ ಇದ್ದಾವೆ. ಒಳ್ಳೆ ಬೆಳವಣಿಗೆ ಇದೊಂದು. ಉದ್ಯೋಗದ ಕ್ಷೇತ್ರದಲ್ಲಿ ಕಾಯಕವೇ ಕೈಲಾಸ ಅನ್ನುವಂತ ರೀತಿಯಲ್ಲಿ ನಿಮ್ಮ ಕಾಯಕದ ಕಡೆ, ನಿಮ್ಮ ಕೆಲಸದ ಕಡೆ ಹೆಚ್ಚಿನ ಫೋಕಸ್ ಮಾಡ್ತಾ ಇದ್ದೀರಲ್ಲ, ಅದು ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ಅದರ ಪ್ರಯತ್ನ ಅವಿರತವಾಗಿ ನಡೀಲಿ. ಇನ್ನೂ ಹೆಚ್ಚಿನ ಪ್ರಯತ್ನಗಳನ್ನ, ಹೆಚ್ಚಿನ ಸಮಯವನ್ನ ಆ ನಿಟ್ಟಿನಲ್ಲಿ ಕೊಡುವಂತ ಅವಕಾಶವನ್ನ ಮಾಡಿಕೊಳ್ಳಿ. ಇನ್ನು ನಿಮ್ಮ ಒಂದು ಪ್ಲಾನ್ ಇರುತ್ತಲ್ಲ, ನಿಮ್ಮ ಕೆಲಸ, ನಿಮ್ಮ ಗುರಿ, ನಿಮ್ಮ ಶ್ರದ್ಧೆ, ನಿಮ್ಮ ಒಂದು ಪ್ರಯತ್ನದಿಂದ ಒಳ್ಳೆ ಲಾಭವನ್ನ ಪಡ್ಕೋತೀರಿ. ಅಂದ್ರೆ ನಿಮ್ಮ ಗುರಿಯೆಡೆಗೆ ಶ್ರದ್ಧೆಯಿಂದ ನಡೆದರೆ ಅಧಿಕ ಸಂಪತ್ತನ್ನ ಗಳಿಸಬಹುದು. ನೀವು ನಿಮ್ಮ ಗುರಿ ಕಡೆ ಜಾಸ್ತಿ ಫೋಕಸ್ ಮಾಡಿದ್ರೆ ಅಂತಂದ್ರೆ ನೀವು ನಿರೀಕ್ಷೆ ಮಾಡಿದಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಆ ಕೆಲಸದಲ್ಲಿ ಸಕ್ಸಸ್, ಲಾಭ, ನಿಮ್ಮ ಗುರಿ ಸರಳವಾಗಿ ಮುಟ್ಲಿಕ್ಕೆ ಅವಕಾಶಗಳಿದೆ. ಇನ್ನು ಸಭೆ ಸಮಾರಂಭಗಳಲ್ಲಿ ಭಾಗವಹಿಸುವಂತದ್ದು. ಸಹಜವಾಗಿ ನೀವಂದ್ರೆ ಒಂದಿಷ್ಟು ಚಟುವಟಿಕೆ. ಧನುರಾಶಿಯವರು ಅಂತಂದ್ರೆ ಸುಮ್ಮನೆ ಕೂಡುವಂತ ವ್ಯಕ್ತಿಗಳಲ್ಲ. ಏನೋ ಸದಾ ಸಂಚಾರ, ಸದಾ ಚಟುವಟಿಕೆ, ಸದಾ ಲವಲವಿಕೆ, ಗುಂಪುಗಳ ಮಧ್ಯದಲ್ಲಿರೋದು, ಎಲ್ಲರ ಮಧ್ಯದಲ್ಲಿ ಬೆರೆಯುವಂತದ್ದು ಇದು ಇದ್ದಿದ್ದೆ. ಇಂಥ ಅವಕಾಶಗಳು ಈ ಒಂದು ತಿಂಗಳಲ್ಲಿ ಕೂಡ ಕಂಡು ಬರುತ್ತೆ. ಇನ್ನು ನಿಮ್ಮ ವೃತ್ತಿ ರಂಗದಲ್ಲಿ ಗಣ್ಯರೊಬ್ಬರ ಸಹಕಾರದಿಂದ ಬಹಳಷ್ಟು ಪ್ರಗತಿ ಆಗಿದೆ. ಮೇಲಧಿಕಾರಿಗಳಿಂದ, ಮೇಲ್ವರ್ಗದ ಜನರಿಂದ, ಅಧಿಕಾರಿಯಿಂದ ಸ್ವಲ್ಪ ಒಳ್ಳೆಯ ಮಾರ್ಗದರ್ಶನ, ತಂದೆ ತಾಯಿಗಳಿಂದ, ಗುರುಗಳಿಂದ, ನಿಮಗೆ ರಕ್ಷಣೆ ಮಾಡತಕ್ಕಂತ ವ್ಯಕ್ತಿಗಳಿಂದ ನಿಮಗೊಂದಿಷ್ಟು ಒಳ್ಳೆ ಮಾರ್ಗದರ್ಶನ, ಒಳ್ಳೆ ಬೋಧನೆ, ಒಳ್ಳೆ ಅನುಕೂಲತೆಗಳು, ಒಳ್ಳೆ ಸಹಕಾರ ನಿಮಗೆ ಸಿಗುತ್ತೆ. ಆಪ್ತ ವಲಯದಿಂದ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯ ಅವಕಾಶಗಳು ಸಿಗುತ್ತೆ. ಅವಕಾಶದಿಂದ ಬಹಳಷ್ಟು ಉತ್ತಮವಾದಂತ ಕೆಲಸವನ್ನ ಮಾಡುವಂತ ಸಾಧ್ಯತೆಗಳಿದೆ. ನೋಡಿ, ಈ ಒಂದು ತಿಂಗಳಲ್ಲಿ ಬಹುಮುಖ್ಯವಾದ ಎಚ್ಚರಿಕೆ, ವಾಹನದಲ್ಲಿ ಎಚ್ಚರಿಕೆ ಇರಬೇಕು. ವಾಹನ ಸ್ವಲ್ಪ ದುರಸ್ತಿ ಇದೆಯಾ,
ಹಾಗೆ ಅದನ್ನು ಚಲಾಯಿಸಬಾರ್ದು. ಮತ್ತೆ ಬೇರೆ ಬೇರೆ ಪ್ರಾಬ್ಲಮ್ಗಳು ಎದುರಾಗಿ ದುಡ್ಡನ್ನ ಖರ್ಚು ಮಾಡ್ಕೊಳ್ಳುವಂತ ಸನ್ನಿವೇಶ ಬರಬಹುದು. ಸ್ವಲ್ಪ ಪ್ರಾಬ್ಲಮ್ ಇದೆ ಅಂದ ತಕ್ಷಣ ರಿಪೇರಿ ಮಾಡಿಸಿ, ಆರೋಗ್ಯದ ಸಮಸ್ಯೆ ಚಿಕ್ಕದಾಗಿದೆಯಾ ಆಗಿಂದಾಗೆ ಆಸ್ಪತ್ರೆಗೆ ತೋರಿಸಿ, ಮತ್ತೆ ಪ್ರಾಬ್ಲಮ್ ಜಾಸ್ತಿ ಮಾಡ್ಕೊಂಡು ದೊಡ್ಡ ಪ್ರಮಾಣದ ದುಡ್ಡನ್ನ ನಷ್ಟ ಮಾಡ್ಕೊಳಕ್ ಹೋಗ್ಬೇಡಿ. ಸ್ವಲ್ಪ ಅಪಘಾತದಂತಹ ಸಮಸ್ಯೆಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ವಾಹನ ಚಾಲನೆ ಮಾಡುವಾಗ್ಲೂ ಕೂಡ ಎಚ್ಚರಿಕೆ ಇರಲಿ. ಆರೋಗ್ಯದ ಬಗ್ಗೆ ಬಹಳ ಗಮನ ಇರಬೇಕು. ನಿಮ್ಮ ಆಹಾರದ ಕಡೆ ಆಗ್ಲಿ, ನೀವು ಯೋಗ, ಧ್ಯಾನ, ವಾಕಿಂಗ್, ವ್ಯಾಯಾಮ, ಡಯಟ್ ಈ ರೀತಿ ಮಾಡುವಂತ ನಿಟ್ಟಿನಲ್ಲಿ ಸ್ವಲ್ಪ ಜಾಗರೂಕರಾಗಿ ಸ್ವಲ್ಪ ಅತ್ಯಂತ ಜವಾಬ್ದಾರಿ ತಗೊಳ್ಳಿ. ಈ ವಿಚಾರದಲ್ಲಿ ನೆಗ್ಲಿಜೆನ್ಸ್ ಬೇಡ. ಸ್ವಲ್ಪ ಅದರಿಂದ ಮತ್ತೆ ಸೈಡ್ ಎಫೆಕ್ಟ್ಸ್ ಗಳಾಗುವಂತ ಸನ್ನಿವೇಶಗಳು ಇರುತ್ತೆ. ಆತರ ಮಾಡ್ಲಿಕ್ಕೆ ಹೋಗ್ಬೇಡಿ. ಇದೊಂದು ಎಚ್ಚರಿಕೆ ರೂಪದಲ್ಲಿ ತಗೊಳ್ಳಿ. ಈ ತಿಂಗಳ ಕೊನೆಯಲ್ಲಿ ಕೆಲಸ ಕಾರ್ಯಗಳು ನಿರೀಕ್ಷಿತ ಸಮಯದಲ್ಲಿ ಮುಕ್ತಾಯ ಆಗ್ತವೆ. ನೀವೇನೋ ಒಂದು ಪ್ಲಾನ್ ಮಾಡಿರ್ತೀರಿ, ಆ ಪ್ಲಾನ್ ತರನೇ ಆ ಕೆಲಸಗಳು ಸೇಫ್ ಆಗಿ ಲ್ಯಾಂಡ್ ಆಗ್ತವೆ. ಅದೇ ಒಂಥರ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಪರವಾಗಿಲ್ಲ, ನಾನು ಅಂದ್ಕೊಂಡಂತ ಕೆಲಸ ಸುರಕ್ಷಿತವಾಗಿ ಮುಗಿಸಿದ್ನಲ್ಲ ಅನ್ನುವಂತ ಸಮಾಧಾನ ನಿಮ್ಗೆ ಆಗತ್ತೆ. ಇನ್ನು ಈ ಒಂದು ತಿಂಗಳಲ್ಲಿ ಶೀಘ್ರವಾಗಿ ಕೆಲಸ ಮುಗಿಸಿ ಕೂಡಲೇ ಫಲಿತಾಂಶ ಪಡಿತಕ್ಕಂತ ಒಂದು ಪ್ರಯತ್ನದಲ್ಲಿ ಇರ್ತೀರಿ. ಅಂದ್ರೆ ನೀವು ತರಾತುರಿಯಲ್ಲಿ ಇರ್ತೀರಿ, ಆತುರದಲ್ಲಿ ಇರ್ತೀರಿ, ಬೇಗ ಮುಗಿಸ್ಬಿಡೋಣ ಇದು ಅನ್ನುವಂತ ಒಂದು ಅರ್ಜೆನ್ಸಿನಲ್ಲಿ ನೀವು ಇರ್ತೀರಿ. ತೊಂದ್ರೆ ಇಲ್ಲ, ಇದೊಂದು ಒಳ್ಳೆ ಸೈನ್ಸ್. ಯಾಕಂದ್ರೆ ಸಮಯಕ್ಕೆ ಒಂದು ಒಳ್ಳೆ ಬೆಲೆ ಕೊಡಬೇಕು. ಆ ಸಮಯವನ್ನ ಉಪಯೋಗ ಮಾಡ್ಕೋಬೇಕು. ಅದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡಿ. ಯಾಕಂದ್ರೆ ನಿಧಾನವಾಗಿ ಮಾಡುವಂತ ಕೆಲಸ ಒಳ್ಳೆ ಅಷ್ಟೊಂದು ಪ್ರಗತಿ ಕೊಡಲ್ಲ, ಜಾಸ್ತಿ ಪ್ರಗತಿ ಕೊಡಲ್ಲ. ಸ್ವಲ್ಪ ಫಾಸ್ಟ್ ಆಗಿ ಅದನ್ನೇ ಒನ್ ಅವರ್ 2 ಅವರ್ ಎಕ್ಸ್ಟ್ರಾ ಎಫರ್ಟ್ ನೀವೇನಾದ್ರೂ ಕೆಲ್ಸಕ್ಕೆ ಹಾಕಿದ್ರೆ ಬಹಳ ಅದ್ಭುತವಾದಂತ ಫಲ ಸಿಗುತ್ತೆ. ಒಂದ್ ತಿಂಗಳಲ್ಲಿ 10-15 ದಿನ 12 ದಿನ ಹೆಚ್ಚಿನ ಕೆಲಸ ಮಾಡಿದಂತ ಒಂದು ಆನಂದ ಆಗುತ್ತೆ. ಹೆಚ್ಚಿನ ಹಣಕಾಸಿನ ಪ್ರಗತಿ ಆಗುತ್ತೆ. ಸಾಮಾಜಿಕ ಕಾರ್ಯಗಳು, ಸಭೆ ಸಮಾರಂಭಗಳಲ್ಲಿ ಭಾಗವಹಿಸುವಂತ ಸಾಧ್ಯತೆಗಳಿವೆ. ಉದ್ಯೋಗದ ಅವಕಾಶಗಳು ಹುಡುಕಿಕೊಂಡು ಬರ್ತವೆ. ಏನೋ ಒಳ್ಳೆ ಪ್ಲಾನ್ಗಳು, ಒಳ್ಳೆ ಯೋಜನೆಗಳು ನಿಮ್ಗೆ ಸಿಗುವಂತ ಸನ್ನಿವೇಶಗಳಿದೆ. ಸಂದರ್ಶನದಲ್ಲಿ ಭಾಗಿಯಾಗುವಂತದ್ದು, ಯಶಸ್ವಿ ಶತ್ರುಗಳಿಂದ ಗೌರವ ಪಡೆಯುವಂತದ್ದು. ನೋಡಿ ಏನಾಗುತ್ತೆ, ನಿಮಗೆ ಯಾರು ಅಲ್ಲದ ವ್ಯಕ್ತಿಗಳು, ನಿಮಗೆ ಯಾರು ಶತ್ರುಗಳಂತ ನೀವು ಕನ್ಸಿಡರ್ ಮಾಡ್ತೀರಿ ಅಥವಾ ಹಿತಶತ್ರುಗಳಂತ ಕನ್ಸಿಡರ್ ಮಾಡ್ತೀರಿ, ಅವರಿಂದನೇ ಒಂದು ಒಳ್ಳೆ ಗೌರವ, ಒಳ್ಳೆ ಬೆಲೆ, ಒಳ್ಳೆ ಮರ್ಯಾದೆ, ಸನ್ಮಾನಗಳು ಸಿಗುವಂತ ಸಾಧ್ಯತೆಯಿಂದ ಬಹಳ ಯಶಸ್ವಿ ಆಗುವಂತ ಸನ್ನಿವೇಶಗಳು, ಎಲ್ಲರನ್ನೂ ಸರಿಯಾಗಿ ನಿಭಾಯಿಸಿರುವಂತಹ ಒಂದು ಸಮಾಧಾನ ನಿಮಗಾಗತ್ತೆ. ಜೊತೆಗೆ ಭವಿಷ್ಯದ ಯೋಜನೆಗಳ ಬಗ್ಗೆ ಒಂದು ಕಾರ್ಯತಂತ್ರವನ್ನ ಹಿಡಿಯುವಂಥದ್ದು, ಭವಿಷ್ಯತ್ತಿನಲ್ಲಿ ಮುಂದೆ ಏನು ಬರುವಂತದ್ರ ಬಗ್ಗೆ ಸ್ವಲ್ಪ ಈಗಲೇ ಪ್ರಿಪರೇಷನ್ ಆಗೋದು, ಈಗಲೇ ಜಾಗರೂಕರಾಗೋದು, ಇದು ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ಹಿರಿಯರ ಮತ್ತು ಹೆತ್ತವರ ಭೇಟಿ ಆಗೋದು ಅಥವಾ ಹಿರಿಯರ ಮಾರ್ಗದರ್ಶನ, ಹಿರಿಯರ ಗೈಡೆನ್ಸ್, ಇದು ತುಂಬಾ ಒಳ್ಳೆ ಫಲಗಳು ನಿಮ್ಗೆ ಸಿಗುತ್ತೆ ಇದರಿಂದ. ಮತ್ತೆ ಅವರ ಸಲಹೆಯಿಂದ ಒಂದು ಒಳ್ಳೆ ಸಂತೋಷ ಆಗುತ್ತೆ. ಹೊಸ ಯೋಜನೆಗಳ ಅನುಷ್ಠಾನಕ್ಕೆ ಇದು ಸಕಾಲ. ನೀವೇನಾದ್ರೂ ಒಂದು ಹೊಸ ಪ್ಲಾನ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಈ ತಿಂಗಳ ಅಂತ್ಯದಲ್ಲಿ ಪ್ರಯತ್ನ ಮಾಡಬಹುದು, ಒಳ್ಳೆ ಫಲ ನಿಮ್ಗೆ ಸಿಗುವಂತದ್ದು. ಆರೋಗ್ಯ ಸುಧಾರಣೆ ಆಗುತ್ತೆ ಈ ತಿಂಗಳ ಕೊನೆಯಲ್ಲಿ. ಸ್ವಲ್ಪ ಮಟ್ಟಿನ ಧನ ನಷ್ಟವಾಗುವಂತದ್ದು, ಅಂದ್ರೆ ಯಾವುದೋ ಒಂದು ಮುಖ್ಯವಾಗಿರ್ತಕ್ಕಂಥ ಕೆಲಸ ಕಾರ್ಯಕ್ಕೆ ದುಡ್ಡು ವಿನಿಯೋಗ ಮಾಡುವಂತದ್ದು, ಖರ್ಚು ಮಾಡುವಂತ ಸಾಧ್ಯತೆಗಳು ಸಹಜವಾಗಿ ಕಂಡು ಬರುತ್ತೆ. ಸ್ವಲ್ಪ ಖರ್ಚಿಗೆ ಅಂಕುಶ ಹಾಕುವಂತ ಪ್ರಯತ್ನವನ್ನ ಮಾಡ್ಕೋಬೇಕು. ನಿಮಗೆ ಒಂದಿಷ್ಟು ಎಚ್ಚರಿಕೆಗಳಿದಾವೆ, ವಿಡಿಯೋದುದ್ದಕ್ಕೂ ಎಚ್ಚರಿಕೆಗಳಿದಾವೆ. ಆ ಎಚ್ಚರಿಕೆಗಳಿಗೆ ಪರಿಹಾರಗಳನ್ನ ತಿಳಿಸ್ಕೊಟ್ಟು ಬಿಡ್ತೀನಿ. ಪರಿಹಾರ ಬೇಕೇ ಬೇಕು. ಒಳ್ಳೆ ಫಲಗಳಂತೂ ಸಿಕ್ಕಾಪಟ್ಟೆ ಇದಾವೆ. ನನಗೂ ಖುಷಿ ಆಯ್ತು ಆ ಒಳ್ಳೆ ಫಲಗಳೆಲ್ಲ ಸಿಗಲಿ. ತುಂಬಾ ಕಷ್ಟಪಟ್ಟಿದ್ದೀನಿ ಜೀವನದಲ್ಲಿ. ಇನ್ನ ಸುಲಭವಾದ ಪರಿಹಾರಗಳನ್ನು ತಿಳಿಸೋದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅಮೂಲ್ಯ ಅಭಿಪ್ರಾಯ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ಜೂನ್ ತಿಂಗಳ ಮಾಸಫಲ ಸಿಗುತ್ತೆ. ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ವಿಡಿಯೋವನ್ನ ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಹಾಗಿದ್ರೆ ಜೂನ್ ತಿಂಗಳಲ್ಲಿ ಏನು ಒಂದು ಪರಿಹಾರಗಳನ್ನು ಮಾಡ್ಕೋಬೇಕು ಅಂತಂದ್ರೆ, ಶ್ರೀ ದಕ್ಷಿಣಾಮೂರ್ತಿ ಸ್ತೋತ್ರ ಪಠಣ ಮಾಡ್ತಕ್ಕಂಥದ್ರಿಂದ ಬಹಳಷ್ಟು ಒಳ್ಳೆ ಫಲ ಸಿಗುತ್ತೆ. ಶ್ರೀ ದತ್ತಾತ್ರೇಯ ಆರಾಧನೆ ಮಾಡ್ತಕ್ಕಂಥದ್ರಿಂದ ಅದ್ಭುತವಾಗಿರ್ತಕ್ಕಂಥ ಫಲಗಳು ನಿಮ್ಗೆ ಈ ತಿಂಗಳಲ್ಲಿ ಸಿಗ್ತಾ ಇರ್ತಕ್ಕಂಥದ್ದು. ಒಳ್ಳೆ ಫಲಗಳು ಸಿಗಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.